ಸುಟ್ಟು ಮುಗಿಸ್ಬಿಟ್ರು. ಕೊನೆಗೆ ಅದೊಂದಿದೆ ಲಾಸ್ಟ್ ಮಾಡಿದ್ರು. ಇವಾಗ ಮತ್ತೊಂದು ಪ್ಲ್ಯಾನ್ ಮಾಡವ್ರೆ. ಏನಂತಂದರೆ ಇಲ್ಲಿ ಫುಲ್ ಒಂದು 15-20 ಫೂಟ್ ತೊಗೊಂಡು ಮತ್ತೆ ಇಲ್ಲೊಂದು ದೊಡ್ಡದಾಗಿ ಕಟ್ಸ್ತಾರೆ. ನಮ್ದು ಅಡ್ಡ ಹೆಂಗೈತೆ ರನ್ನಿಂಗ್ 24 hours. ಹೌದಾ? ಮಾಂಸ ಕಡ್ದಿದ್ದ ಹಾಂ, ಕಡ್ದಿದ್ದ ತಿಂದಿದ್ದ ಪುಣ್ಯ ಮಾಡಿದ್ರು ಬಿಡಪ್ಪ. ಒಂದೇ ಒಂದೇನೋ ರೂಮ್ ಮಾಡ್ಬೇಕಂತ ಶುರು ಮಾಡಿದ್ದು. ಇದು ಒಂದೇ ಒಂದಿತ್ತು ಫಸ್ಟು. ಆ್ಯಕ್ಚುಲಿ ಇಲ್ಲೊಂದು ಡೋರ್ ಇತ್ತು, ಕಿತ್ಬಿಟ್ವಿ. ಆಮೇಲೆ ಅದು ಹೆಂಗೋ ಪ್ಲಾನ್ ಚೇಂಜ್ ಆಗಿ ಮತ್ತೆ ಏನು ಮಾಡಿದ್ರು, ಈ ಕಡೆದೊಂದು ರೂಮ್ ಸ್ಟಾರ್ಟ್ ಮಾಡಿದ್ರು. ಆಯಿತಾ? ಸೊ ಅದು ಸ್ಯಾಟಿಸ್ಫೈ ಆಗಿಲ್ಲ. ಆಮೇಲೆ ಏನು ಮಾಡಿದ್ರು, ಈ ರೂಮ್ ಸ್ಟಾರ್ಟ್ ಮಾಡಿದ್ರು. ಅದು ಸ್ಯಾಟಿಸ್ಫೈ ಆಗಿಲ್ಲ, ಒಂದು ಎಕ್ಸ್ಟ್ರಾ ಬರುತ್ತಲ್ಲ ಅಂದ್ಬಿಟ್ಟು ಮತ್ತು ಇದ್ರ ಪಕ್ಕ ಇನ್ನೊಂದು ಗೋಡೆ ಇದೆಯಲ್ಲ ಅದನ್ನು ಸ್ಟಾರ್ಟ್ ಮಾಡಿದ್ರು. ಈ ಥರ ಚಿಕನ್ ಪೀಸ್ ಇದೆ, ಪ್ಲಸ್ ಕೊತ್ತಿಮೀರಿ ಹಾಕ್ಕೊಂಡಿದ್ದೀನಿ. ಅದೇ ಏನಿದೆ? ಕೊತ್ತಿಮೀರಿ ಸೊಪ್ಪು. ಸಖತ್ ಚಳಿ ಇದೆ, ಅದಕ್ಕೆ ಬಿಸಿಲಿಗೆ ಬಂದು ನಿಂತ್ಕೊಂಡಿದ್ದೆ. ಹಾಗೆ ನಮ್ಮ ಹುಡುಗರು ಬೆಳಗ್ಗೆ ಚಳಿಯಲ್ಲಿ ಎದ್ಬಿಟ್ಟು ನಮ್ಮ ಬಾಯ್ಸ್ ಎಲ್ಲ ಸೇರಿಕೊಂಡು ಕೆಲಸ ಮಾಡೋಕ್ಕೆ ಹೋಗೋರೆ ಹೊಲದಲ್ಲಿ. ಸೊ ಇವಾಗ ನಾನು ಹೊಲಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸಖತ್ ಚಳಿ ಇದೆ, ಗಾಡೀಲಂತೂ ಹೋಗೋಕ್ಕಾಗಲ್ಲ. ಬಟ್ ದೂರ ಇದ್ದಾವಲ್ಲ, ಗಾಡೀಲೇ ಹೋಗ್ಬೇಕು. ಸ್ವಲ್ಪ ಆನ್ ಮಾಡಿಬಿಡೋಣ, ಆಮೇಲೆ ಸಿಗ್ತೇನೆ. ಅಂದರೆ ಇವಾಗ ಮ್ಯಾಟ್ ಏನಂದರೆ ಅರ್ಧಕ್ಕೆ ಬಂದು ನಿಂತಿದ್ದೀನಿ. ಯಾಕಂದರೆ ಇಲ್ಲಿ ನೋಡಿ, ಸೂರ್ಯ ನೆತ್ತಿ ಮೇಲೆ ಬಂದವನೇ, ಫುಲ್ ಬಿಸಿಲಿದೆ, ಸಿಕ್ಕಾಪಟ್ಟೆ ಚಳಿ ಗೈಸ್. ಕೈ ಗ್ಲೌಸ್ ಹಾಕೊಂಬಂದಿಲ್ಲ, ಫ್ರೀಸ್ ಆಗ್ತಿದೆ, ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಒಂದು 2 ಕಿಲೋಮೀಟ್ರ್ ಬಂದಿರ್ಬೋದು ಅಷ್ಟೇ, ಇನ್ನೊಂದು 2 ಕಿಲೋಮೀಟ್ರ್ ಹೋಗಬೇಕು. ಫುಲ್ ಕೈ ಫ್ರೀಸ್ ಆಗ್ತಿದೆ, ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ, ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಆಮೇಲೆ ಇನ್ನೊಂದು ಮ್ಯಾಟ್ರ್ ಹೆಂಗೆ ಗೊತ್ತಾ, ಇಲ್ಲಿ ನೋಡಿ, ಇದು ಡಬಲ್ ರೋಡ್, ಇದು ನಮ್ಮ ಹೊಲಕ್ಕೆ ಹೋಗೋ ದಾರಿ. ಸೊ ಇದು 1 ವೇ, ಅದು ಏನು ಇನ್ನೊಂದು ವೇ. ಸೊ 2 ವೇ ಇದೆ ಅಲ್ಲಿ. ನ್ಯಾಚುರಲಾಗಿ ಡಿವೈಡರ್ ಫಾರ್ಮ್ ಆಗಿದೆ. ಸೊ ಈ ಕಡೆಯವ್ರು ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆಯವ್ರು ಈ ಕಡೆ ಬರೋಕ್ಕಾಗಲ್ಲ, ಹಂಗಿದೆ. ಹೋಗ್ಬೋದು. ಸೊ ನಾನಿನ್ನೂ ಅಲ್ಲಿ ಹೋಗ್ಬೇಕು, ಆ ಎಡ್ಜ್ಗೆ. ಅಲ್ಲಿರೋದು ನಮ್ಮ ಹೊಲ. ಚಳಿ ಬಿಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಚಳಿಯಪ್ಪ. ಇದು ಹೊಲ ನಮ್ಮದು. ಹಾರ್ವೆಸ್ಟಿಂಗ್ ಮಾಡಿದ್ದಾರೆ ಮೊನ್ನೆ. ತೊಗರಿ ಹಾಕಿದ್ವಿ. ಇವತ್ತಿನ ಕೆಲಸ ಏನಪ್ಪ ಅಂದರೆ, ಕಣಪ್ಪ ಏನು ಕೆಲಸ ಇವತ್ತ? ಇಲ್ಲಿ ಹೇಳ್ಬಾ ಜೋರ. ಹೆಂಗೆ ಆರಿಸ್ತೀರಿ? ಎಲ್ಲಿದಾವು? ಈ ಥರ ಬಿಟ್ಟಿರುತ್ತೆ. ಒಂದು ಕಡೆ ಹಾಕೋದು, ಬೆಂಕಿ ಹಚ್ಬಿಡೋದು. ಈ ಥರ ಏನಕ್ಕೆ ಮಾಡ್ಬೇಕು? ಈ ಥರ ಏನಕ್ಕೆ ಮಾಡ್ಬೇಕು? ಎಲ್ಲಿ ಬೇಕಾದ್ರೆ ಬಿದ್ದಿರ್ತಾವಲ್ಲ, ಮತ್ತೆ ಅವನು ಸುಡಕ್ಕಾಗದ, ಮತ್ತೆ ಸ್ವಲ್ಪ ಕೆಲವು ಹೋಗಕತ್ತ, ಅದಕ್ಕೆ ಒಂದು ಕಡೆ ಗುಂಪು ಮಾಡಿ ಸುಡಕ. ಇಲ್ಲೇ ಬಿದ್ದರೆ ಏನಾಗುತ್ತೆ? ಇಲ್ಲೇ ಬಿದ್ದರೆ ಏನಾಗುತ್ತೆ? ಇಲ್ಲೇ ಬಿದ್ರೆ ಫುಲ್ ಕೊಳತದ. ಕೊಳತು ಅದು ಚಲೋ ಅಲ್ಲ. ಮತ್ತೆ ಬಿತ್ತದ್ನಾಗ ಇದಾಗ್ತಾರೆ ಅಡ್ಡಾಡ. ನೆಕ್ಸ್ಟ್ ಹೊಲ ಬೆಳಿಬೇಕಂದ್ರೆ ಹೊಲ ನೀಟ್ ಮಾಡ್ಕೊಬೇಕು, ಆಯಿತಾ? ಸೊ ಅದನ್ನು ಮಾಡ್ತಾವ್ರಿ ಇವಾಗ. ಇದೆಲ್ಲ ತೆಗಿಬೇಕು. ಇದು ಕೋಲಿ ಅಂತೀವಿ. ಇದಿರುತ್ತಲ್ಲ ಬುಡ ಗಿಡದ್ದು, ಅದನ್ನೆಲ್ಲ ಕಟ್ ಮಾಡಿ ಆಲ್ಮೋಸ್ಟ್ ಬೆಂಕಿ ಹಚ್ಚಿ ಸುಟ್ರೆ ಸ್ವಲ್ಪ ಹೋಗುತ್ತೆ. ಬಟ್ ಇದನ್ನು ಮಾತ್ರ ಸುಡೋಕ್ಕಾಗದು, ಒಣಗಿರೋದು ಮೇಲೆ ಇರೋದು. ಇದನ್ನೆಲ್ಲ ತೆಗಿಬೇಕು. ಇದನ್ನು ಟ್ರಾಕ್ಟರ್ ಓಡಿಸಿದ್ರೆ ಇದ್ಕೊಂಬರುತ್ತಿದ್ದು. ಆಮೇಲೆ ಬೆಂಕಿ ಹಚ್ಚಿಬಿಡ್ಬೇಕು. ಅಲ್ಲಿ ಹೋಗೋಣ ಬರ್ರಿ, ಬೆಂಕಿ ಹಚ್ಚೋರ ಹತ್ರ. ಇಲ್ಲಿ ಮಾಡ್ತಾವ್ರೆ ನೋಡಿ, ರೋಲಿಂಗ್ ಕಟ್ಗೆ ಇಟ್ಕೊಂಬಿಟ್ಟವ್ರೆ. ಇದನ್ನು ಒಂದು ಕಡೆ ಈ ಥರ ಗುಂಪು ಮಾಡ್ತಾರೆ. ಬಾಲೆ ಬೆಂಕಿ ಹಚ್ಚಿ ಬರಲೆ, ಗುಂಪು ರೆಡಿ ಆಯ್ತಲ್ಲ. ಹಾಂ, ಒಂದು ಕಡೆ ಹಾಕಕತ್ತೀರೇನು? ಎಲ್ಲನೂ ಒಂದು ಕಡೆ ಹಾಕಕತ್ತೀರಿ? ಬೆಂಕಿ ಹಚ್ಚಾರ ಯಾರು?
ಆತ ಅನ್ವೆಂಕೈತೆ ನೀರು ತರ್ತಾನ ನೀರಿನ ಡಿಪಾರ್ಟ್ಮೆಂಟ್ ಮಾಡೋರು ಅವನಿಗೆ. ಹ್ಞೂ ನಮ್ಮ ಹುಡುಗರು ಎಲ್ಲದಕ್ಕೂ ಸೈ, ಶಾಲೆಗೆ ಓದೋಕ್ಕೂ ಸೈ, ಕೆಲಸ ಮಾಡೋಕ್ಕೂ ಸೈ. ಇವನು ಇಂಜಿನಿಯರ್ ಓದ್ತವನೆ, ಇವನು ಇವಾಗ ಫಸ್ಟ್ PUC ಸೈನ್ಸ್ ಮಾಡವನೆ. ನಮ್ಮ ವಾಲಿ ಓದ್ತಾ ಹೊಡಿತಾನೆ ಶಾಲೆಯಲ್ಲಿ. ಇವ್ಯಾವಲ್ಲ ಪಕ್ಷಿ ಬೆಂಕಿ ಹಚ್ಚಿರ್ ಬಂದವೆ. ಓಕೆ, ಉರಿ ಕಾಸ್ಕೊಳಕ್ಕೆ ಬಂದವು. ಹಾಂ, ಚಳಿ ಆಗ್ಬಿಡೈತೆ, ನಂಗೆ ಗೊತ್ತಾಯ್ತು ಇವಾಗ. ಓಕೆ, ಚಳಿ ಆಗ್ಬಿಡೈತೆ, ಬಿಸಿಲಲ್ಲಿ ಬಂದು ನಿಂತ್ಕೋತಾ ಇದ್ದಾವೆ ಇಲ್ಲಿ. ಬೆಂಕಿ ಹತ್ರ ಉರಿ ಕಾಯಿಸ್ಕೊತಾವೆ. ಸಿಕ್ಕಾಪಟ್ಟೆ ಐತೆ ಇದು ಹೊಲ. ಆ ಕಡೆ ಬಾರ್ಡ್ರಿಂದ ಆ ಕಡೆವರೆಗೆ ಐತೆ ಉದ್ದಕ್ಕೆ. ಹಿಂದೆ ಯಾರು ಬಂದವ್ರು ನೋಡಿ. ಅಲ್ಲಿ ನೀರು ಕುಡಿಯಕ್ಕೆ ಬಂದವನೆ. ಬೆಂಕಿ ಹೆಚ್ಚಿ ಬಾಯಾರಿಕೆ ಆಗ್ಬಿಡೈತೆ ಅವನಿಗೆ. ಒಳ್ಳೆ ಹೋಗ ಮುಗಿಸ್ಬಿಡಕ ನೀವು ಹತ್ತಂಗಾರ. ಇವತ್ತು ಇದೊಂದು ಮಲ ಮುಗಿಸ್ಬಿಡಕ. ಹಾಂ, ಮುಗಿಸಿ ನಾಳೆ ಆ ಕಡೆದ. ಹಾಂ, ಯಾಕಡೆ ಹೊಲ್ಕೋಬೇಕು ನಾಳೆ? ಇಲ್ಲಿ ಬೇರೆ ಹೊಲ ಆ ಕಡೆ. ಹ್ಞೂ, ಇನ್ನೊಂದು ಹೊಲ ಮುಗಿದೈತಿ, ಇವತ್ತೊಂದು ಹೊಲ ಮುಗಿತೇನೆ. ಎರಡು ಹೊಲ. ಇವತ್ತೊಂದಲ್ಲ, ನಾಳೆ ಇನ್ನೊಂದು ಹೊಲ. ಕೆಲ್ ಕಥಮ್ ನಾಟಕ ಬಂದ್. ಎಕ್ಸ್ಪರ್ಟ್ ಆಗ್ಬಿಟ್ಟಿರಲ್ಲ ಬೆಂಕಿ ಹಚ್ಚೋದ್ರಲ್ಲಿ. ಮತ್ತೆ ನೀನು ಇವಾಗ ಮಡಿ ಹೊಡಿಸಿ ಅವ್ನು ಕಿತ್ತಬೇಕು ಅಲ್ಲಿದವ್ರು. ಅವನು ಇವಾಗ ಕಿತ್ಬೇಕ. ಮಡಿ ಪಡಿಸಿರಲ್ಲ ಹೋದಕ್ಕ ಕಿತ್ತು ಮತ್ತೆ ಇನ್ನೊಂದು ದಿನ ಬಂದು ಸುಡ್ಬೇಕು. ಹಂಗೆ ಪ್ಲಾನ್ ಮಾಡ್ರಿ. ಬೆಂಕಿ ಹಚ್ಚಕ್ಕೆ ಹೋಗ್ತಾ ಇದೀವಿ ಗೈಸ್. ಇದು ಪ್ಲಾಸ್ಟಿಕ್ ಕವರ್, ಅದಕ್ಕೆ ಕಟ್ಟಿಗೆ ಚುಚ್ಚಿ ಈಗೆಲ್ಲ ಒಂದೊಂದು ಕಚ್ಕೊಂಡು ಬೆಂಕಿ ಈ ಗುಂಪಿಗೆ ಹಚ್ಬೇಕೀಗ. ಎಲ್ಲ ಗುಂಪಿಗೆ ಹಚ್ಬೇಕು ಈಗ. ಹತ್ತ ಒಣದ್ದು ಕಾಲ್ಡ ಹಾಕ್ಬೇಕನ. ಅದಕ್ಕಂತ ಹತ್ಕೊತಲೆ ಹೇ ಧಾಗ ಅಂತ ಉರ್ದೋಗ್ಬಿಡುತ್ತಲ್ಲ. ಇನ್ನೊಂದು ಬೇಕೇನು? ನಮ್ಮ ವಾಲೆ ಅಲ್ಲೊಂದು ಹಚ್ಚೋಣ ಆಗಲೇ. ಓಹೋ ಬೆಂಕಿ. ಸುಟ್ಟು ಮುಗಿಸ್ಬಿಟ್ರು. ಕೊನೆಗೆ ಅದೊಂದಿದೆ ಲಾಸ್ಟ್. ಸೊ ಆ್ಯಕ್ಚುಲಿ ನನ್ನ ಮಕ್ಕಳು ಹೊಲ ಎಲ್ಲ ಸುಟ್ಟು ಜಾಸ್ತಿ ಕೆಲಸ ಮಾಡಿ ಬಂದಿದ್ರು. ಕೆಲಸ ಮಾಡಿ ಬಂದರೆ ಇವ್ರಿಗೆ ಬೇಕು ಬಾಡು. ವಾಲೆ ಏನಪ್ಪ ಬೆಳಗ್ಗೆ ಬಾಡು? ನಮ್ದು ಅಡ್ಡ ಹೆಂಗೈತೆ ರನ್ನಿಂಗ್ 24 hours. ಹೌದಾ? ಮಾಂಸ ಕಡ್ದಿದ್ದ. ಹಾಂ, ಕಡ್ದಿದ್ದ ತಿಂದಿದ್ದ. ಪುಣ್ಯ ಮಾಡಿದ್ರು ಬಿಡಪ್ಪ. ಈ ನನ್ನ ಮಕ್ಕಳು ಹೆವಿ ಮಾಂಸ ಪ್ರಿಯರು. ಇವರಿಗೆ ಸ್ವೀಟ್ ಅಂದ್ರೆ ಆಗಲ್ಲ. ಮಾಂಸ ಅಂದರೆ ಹೆಂಗೆ ಮಲ್ಕೊಂಡಿರೋನು ಎದ್ದು ಓಡೋಗ್ಬಿಡ್ತಾನೆ ಬಾಯಿ ಕರ್ಕೊಂಡು. ಇಲ್ಲೇ ಕೋಳಿ ಫಾರ್ಮ್ ಐತೆ, ಇಲ್ಲಿ ಇಟ್ಕೋತಾರೆ, ಬರ್ತಾರೆ, ಇಲ್ಲಿ ಕುಯ್ತಾರೆ, ತಿಂತಾರೆ. ಹೆಂಗೈತೆ ನೋಡಿ. ಇದನ್ನು ಯಾವತ್ತೂ ತೆಗೆದು ಇಡೋದೇ ಇಲ್ಲ, ಆಯಿತಾ? ಸೊ ತಗೊಳ್ಳೋದು, ತೊಳೆಯೋದು, ಕಡಿಯೋದು ಅಲ್ಲವಲ್ಲೇ. ಚಿಕನ್ ಸಾರು ಇವತ್ತು ಮಸ್ತ್ ಇರುತ್ತೆ ಹಂಗಾರೆ. ಲೆಗ್ ಪೀಸ್ ಅವನು ಫೇವ್ರೇಟ್.
ಇವತ್ತು ವಾಪಸ್ ಬೆಂಗಳೂರಿಗೆ ಹೊರಟಿದ್ದೆ. ಸೊ ಹಂಗಾಗಿ ಮತ್ತೆ ಚಿಕನ್ ಮಾಡಿದ್ದಾರೆ ನಮ್ಮ ವಾಲಿನಾರು. ಚಿಕನ್ ಸಾರು ರೊಟ್ಟಿ ಸೇಮ್ ಮೆನು. ಚಿಕನ್ ಪೀಸ್ ಇದೆ ಪ್ಲಸ್ ಕೊತ್ತಿಮೀರಿ ಹಾಕ್ಕೊಂಡಿದ್ದೀನಿ. ಅದೇ ಏನಿದೆ ಕೊತ್ತಿಮೀರಿ ಸೊಪ್ಪು. ಕೊತ್ತಿಮೀರಿ ಸೊಪ್ಪು ಹಾಕಿಲ್ಲ. ಹೆಂಗೈತಪ್ಪ? ಚೆನ್ನಾಗೈತಾ? ನೀವು ಹೆಂಗೆ ಮಾಡ್ತೀರಿ ಮನ್ಯಾಗ? ಖಾರ ಮಾಡ್ತೀರ ನಾನು ಹಿಂಗೆ ಖಾರ ಮಾಡ್ತೀರಿ ನೀನು? ಜಿಗ್ ಖಾರ ತಿಂತೀರಿ ನೀವು? ಇವತ್ತು ನಮ್ಮ ಬಾಸ್ ಮಿಸ್ಸಿಂಗ್. ಕೋಳಿ ವಡೆ ಅವನು ಅಲ್ಲಿ ಕೂರಿಸ್ಬಿಟ್ಟಿದ್ದೀವಿ. ಅವ್ನು ಮಟ್ಟ ಹಾಕ್ತೀನಿ ಅವನ್ನ. ಈ ಥರ ಮಾಡವ್ರೆ. ಆಲ್ಮೋಸ್ಟ್ ಎಲ್ಲ ಎಂಡ್ ಆಗಿದೆ. ಫ್ರಂಟ್ ಇನ್ನೇನೇನು ಮಾಡ್ತಾರೆ ಅಂದರೆ ಇಲ್ಲಿ ಮೇಲ್ಗಡೆ ಡಿಸೈನ್ ಎಲ್ಲ ಮಾಡಬೇಕು, ಅದು ಪೆಂಡಿಂಗ್ ಇದೆ. ಬಟ್ ಈಗ ಬೇಸ್ ವರ್ಕ್ ಎಲ್ಲ ಆಗಿದೆ ಕಣಪ್ಪ. ನೋಡಿ ಒಳಗಡೆ ಒಂದು ಮನೆ ಹಂಗೈತೆ ನೋಡಮ್ಮ. ಹೊರಗಡೆ ದೊಡ್ಡ ರೂಮ್ ಇದೆ ಗೈಸ್, ಜಾಗ ಸಣ್ಣ ಸಣ್ಣದು ಮಾಡಿಲ್ಲ. ಬೇಕಾಗಿ ಇನ್ ಕೇಸ್ ನಮಗೇನಾದರೂ ಬೇಕಂದರೆ ಆಲ್ಟರ್ ಮಾಡ್ಕೋತೀವಿ. ಒಳಗಡೆ ಎಲ್ಲ ಮಾಡ್ಬೋದು ಅಂದ್ಬಿಟ್ಟು ಅದಕ್ಕೇನು ಮಾಡಿದ್ವಿ, ಫ್ರೀಯಾಗಿರೋಷ್ಟು ಜಾಗ ತೊಗೊಂಡಿದ್ದೀವಿ. ಬ್ಯಾಕ್ ಸೈಡ್ ರೂಮ್ ಇದು ಇಷ್ಟು ದೊಡ್ಡದಾಗಿದೆ. ಆ್ಯಂಡ್ ಇಲ್ಲೊಂದು ಡೋರ್ ಇಟ್ಟಿದ್ದಾರೆ ಕಣಪ್ಪ. ಮತ್ತೆ ಇಲ್ಲೊಂದು ಡೋರ್ ಇಟ್ಟಿದ್ದಾರೆ ಹೊರಗಡೆ. ಮತ್ತೆ ಮನೆ ಮಾಡ್ತಾರೆ ಇಲ್ಲಿ. ವಾವ್ ಗೈಸ್, ಇಲ್ಲಿಗೆ ಸ್ಟಾಪ್ ಮಾಡಲ್ಲ ಆ್ಯಕ್ಚುಲಿ. ಇದನ್ನು ತೆಗೆದ್ಬಿಟ್ಟು ಈಗ ಮತ್ತೆ ಈ ಕಡೆ ಎಕ್ಸ್ಟೆನ್ಷನ್ ಮಾಡ್ತಾರೆ. ಈ ಕಡೆ ಒಂದು ದೊಡ್ಡದಾಗಿ ಬರುತ್ತೆ ಮತ್ತೆ ರೂಮ್. ಆ ಕಡೆ ಮನೆಗೆ ಹೋಗ್ಬೋದಾ? ಸೊ ಇವಾಗ ಇಲ್ಲಿ ಹಿಂದೆ ಎಕ್ಸ್ಟೆನ್ಷನ್ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ, ಈ ಕಡೆ ಮನೆಗೆ ಬರ್ಬೋದು. ಈಗ ಇದೆರಡು ಸಪ್ರೇಟ್ ಥರ ಕಾಣಿಸ್ತದೆ. ಒಂದು ನಮ್ಮ ವಾಲಿದು, ಒಂದು ನಮ್ಮ ಕಣ್ಣಪ್ಪನ ಮನೆ. ಇಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ನಡೀತಿದೆ ಇವಾಗ. ಕರೆಂಟ್ ಬರ್ಸೋದು, ಫ್ಯಾನ್ಗೆಲ್ಲ ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ ಹಾಕಬೇಕು ಅದೆಲ್ಲ ಮಾಡ್ತವ್ರೆ. ಮಸ್ತಾಗೈತಪ್ಪ. ಇನ್ನೇನು ಬೇಗ ಮುಗಿಸ್ಬಿಡ್ತೀರಲ್ಲ? ನೆಕ್ಸ್ಟ್ ಟೈಮ್ ಬರೋದ್ರೊಳಗಡೆ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿರ್ತೀರಲ್ಲ? ಆ್ಯಕ್ಚುಲಿ ಇದು ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ, ಇದು ಒಂದೇ ಒಂದು ಏನೋ ರೂಮ್ ಮಾಡ್ಬೇಕಂತ ಶುರು ಮಾಡಿದ್ದು. ಇದು ಒಂದೇ ಒಂದಿತ್ತು ಫಸ್ಟು. ಆ್ಯಕ್ಚುಲಿ ಇಲ್ಲೊಂದು ಡೋರ್ ಇತ್ತು, ಕಿತ್ಬಿಟ್ವಿ. ಆಮೇಲೆ ಅದು ಹೆಂಗೋ ಪ್ಲ್ಯಾನ್ ಚೇಂಜ್ ಆಗಿ ಮತ್ತೆ ಏನು ಮಾಡಿದ್ರು, ಈ ಕಡೆದೊಂದು ರೂಮ್ ಸ್ಟಾರ್ಟ್ ಮಾಡಿದ್ರು. ಆಯಿತಾ? ಸೊ ಅದು ಸ್ಯಾಟಿಸ್ಫೈ ಆಗಿಲ್ಲ. ಆಮೇಲೆ ಏನು ಮಾಡಿದ್ರು, ಈ ರೂಮ್ ಸ್ಟಾರ್ಟ್ ಮಾಡಿದ್ರು. ಅದು ಸ್ಯಾಟಿಸ್ಫೈ ಆಗಿಲ್ಲ, ಒಂದು ಎಕ್ಸ್ಟ್ರಾ ಬರುತ್ತಲ್ಲ ಅಂದ್ಬಿಟ್ಟು ಮತ್ತು ಇದ್ರ ಪಕ್ಕ ಇನ್ನೊಂದು ಗೋಡೆ ಇದೆಯಲ್ಲ, ಅದನ್ನು ಸ್ಟಾರ್ಟ್ ಮಾಡಿದ್ರು. ಈ ಥರ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಮುಂದೆ ಅದು ಪ್ಲ್ಯಾನ್ ಇರಲಿಲ್ಲ, ಅಲ್ಲಿ ಎಕ್ಸ್ಟ್ರಾ ಏರಿಯಾ ಇದೆಯಲ್ಲ ಅದನ್ನು ಮಾಡಿದ್ರು. ಇವಾಗ ಮತ್ತೊಂದು ಪ್ಲ್ಯಾನ್ ಮಾಡವ್ರೆ. ಏನಂತಂದರೆ ಇಲ್ಲಿ ಫುಲ್ ಒಂದು 15-20 ಫೂಟ್ ತೊಗೊಂಡು ಮತ್ತು ಇಲ್ಲೊಂದು ದೊಡ್ಡದಾಗಿ ಕಟ್ಸ್ತಾರೆ. ಸೊ ಇಷ್ಟು ವರ್ಕ್ ನಡೀತಾ ಇದೆ. ಅಲ್ಲಿ ಎಲ್ಲಿಗೋಯ್ತೆ? ಜಿನ್ನಕ್ಕೆ ಹೋಗ್ಬರ್ಬೇಕಾ? ಹೋಗಿ ಬಾ ಬೇಗ. ಜಿನ್ನಕ್ಕೆ ಹೋಗ್ತಾನೆ ಗೈಸ್, ಮಿಲ್ಗೆ ಹೋಗ್ತಾನೆ ಹಿಟ್ಟು ಮಾಡ್ಕೊಂಬರೋಕ್ಕೆ. ಸೊ ಆ್ಯಂಡ್ ಇನ್ನೊಂದು ಪ್ಲ್ಯಾನ್ ಅಂದರೆ, ನಾವು ರೂಮ್ ಒಳಗಡೆ ಏನು ಕಿಚನ್ ಏನು ಮಾಡಲ್ಲ. ಕಿಚನ್ ಎಲ್ಲಿ ಮಾಡ್ತೀವಿ ಕಣಪ್ಪ? ಹೊರಗಡೆ ಮಾಡ್ಬೇಕಾ? ಕಿಚನ್ ಯಾಕೆ ಮನ್ಯಾಗ ಮಾಡಿಲ್ಲ? ಜಸ್ಟ್ ಲಿವಿಂಗ್ ಏರಿಯಾ ಇದಷ್ಟೇ. ಕಿಚನ್ ಮಾಡೋದೇನು ಪ್ಲಾನ್ ಇಲ್ಲ. ಕಿಚನ್ ಎಲ್ಲ ಹೊರಗಡೆ ಮಾಡ್ಬೇಕು. ಹಾಂ 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 ಇಲ್ಲಿ ಮರ್ತೋಗ್ಬಿಟ್ಟಾರಲ್ಲ. ಹಾಂ ಬಟ್ ರೂಮ್ಸ್ ಆರ್ ವೆರಿ ಸ್ಪೇಸಿಯಸ್. ಇಲ್ಲೊಂದು ಬೆಡ್ ಹಾಕ್ಬಿಟ್ರೆ ಹಿಂಗೆ ಉದ್ದಕ್ಕೆ ದೊಡ್ಡ ಕಿಂಗ್ ಬೆಡ್ಡು, ಇಷ್ಟೆಲ್ಲ ಜಾಗ ಇರುತ್ತೆ. ಡ್ಯಾನ್ಸರ್ ಮಾಡು, ಏನಾದರೂ ಮಾಡು. ಸೊ ಇದು ಸ್ಟ್ರೇಟ್ ಆಫ್ ದಿ ಹೌಸ್. ಇಲ್ಲಿ ನಮ್ಮ ಅಣ್ಣ ಊಟ ಕೊಡ್ತಾವ್ರಿ, ಮೇಕೆಗಡಿ.